ನನ್ನ ಮನಸ್ಸನ್ನ ಆಸೆ ನೆರವೇರಿಸಿದೆವ. ನನ್ನ ಅಣ್ಣ ತಮ್ಮರಿಬ್ರು ಕೂಡ್ಲೆ ತಂದು ನಾನು ಇನ್ನು ಬಂದು ಅಡಿಕೆ ಕಟ್ಟಿ ಹೋಗಿದ್ದ ನಂದು ಆಸೆ ನೆರವೇರಿಸ್ತೇವ ತಾಯಿ. ತಾಯಿ, ಆ ಖುಷಿಗೆ ನಿಂದೆ ಹೆಸರು ಇಡ್ತೀನವ. ಎಲ್ಲಿ ಹೋಲಿಪ್ಪ, ಎಲ್ಲಿ ಹೋಗ್ಬೇಕನ್ನೋದು ಗೊತ್ತೇ ಆಗಲ್ಲಾಗ್ಯದಪ್ಪ. ಯಾಕೆವ್ವ ನೀ ಯಾಕೆ ಹಿಂಗ್ ಮಾತಾಡ್ಲಿಕತ್ತೀರಿ? ಅಂಜಿನೂ ಬಂದ್ಲು, ಒಬ್ಬೆ ಏನೇನೋ ಮಾತಾಡಿ ಹೋಗೇ ಬಿಟ್ಲು. ತಂಗಿ ಪಾರ್ವತಿ, ಭಂಡಾರ ನಾ ಹಚ್ಕೋಬೇಕ? ನೀವು ಹುಟ್ಲೆ ಅಂತೇಳಿ ಆ ತಾಯಿ ವಾಗುಬಾಯಿಗೆ ಬೇಡ್ಕೊಂಡಿದ್ದವ. ನಿನ್ ತಪ್ಪು ನೀವ್ ಒಪ್ಕೋಣ, ಆ ತಾಯಿ ನಿನ್ ಕ್ಷಮಿಸ್ತಾಳಣ. ಉದ್ಧಾರ ಮಾಡವ ನನ್ನ ಮಗನ. ಅಹಂಕಾರ ದುರಂಕಾರ ಸ್ವಾರ್ಥ ಇಟ್ಕೊಂಡು ಬಡ್ದಾಡ್ ನೀವ. ನನಗೇನು ಸಿಗ್ಲಿಲ್ಲ. ಬಾಬಾ ಭಕ್ತಿ ಇಟ್ಕೊಂಡು ನಡೆದ್ರ ಎಲ್ಲ ನೈತಿನ ತೋರಿಸ್ಕೊತೇವ ತಾಯಿ. ತಪ್ಪಾತೇವ, ಕ್ಷಮಿಸ್ಬಿಡಲ್ಲ ಯವ್ವ. ನಮಸ್ಕಾರ ಎಲ್ಲರಿಗೂ. ಇವತ್ತು ವಾಗ್ದೇವಿ ಏನೋ ಟೆಂಪಲ್ಗೆ ಬಂದಿದ್ದೀವ್ರಿ, ವಿಡಿಯೋ ಮಾಡಿವು. ಎಲ್ಲಾರು ನೋಡಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡ್ರಿ. ಹಂಗೆ ನಿಮ್ ಪ್ರೋತ್ಸಾಹ ನಮ್ಮ ಮ್ಯಾಲೆ ಇರುತ್ತೆ. ಈ ಕಥೆಯು 2 ವಿಧದಲ್ಲಿದೆ. ದಯವಿಟ್ಟು ಅರ್ಥೈಸಿಕೊಂಡು ವೀಕ್ಷಿಸಿ. ತಪ್ಪುಗಳಾದಲ್ಲಿ ದಯವಿಟ್ಟು ಕ್ಷಮಿಸಿ. ಏನು ತಿಳಿಯೋದ್ರ ತಲೆದು? ಅವ್ವನ ಕಡೆ ಹೋಗಿ ಬರ್ಲಿ ನಂಗಾರ. ಯವ್ವ, ಎಲ್ಲಿಗೆ ಹೊಂಟಿದಿ? ನಾನ್ ನಿನ್ ತನಕನ ಬರಾಕತ್ತಿದ್ನಿ. ಎಲ್ಲಿ ಹೋಲಿಪ್ಪ, ಎಲ್ಲಿ ಹೋಗ್ಬೇಕನ್ನೋದು ಗೊತ್ತೇ ಆಗಲ್ಲಾಗ್ಯದಪ್ಪ. ಯಾಕೆವ್ವ ನೀ ಯಾಕೆ ಹಿಂಗ್ ಮಾತಾಡ್ಲಿಕತ್ತಿದಿ? ಅಂಜಿನೂ ಬಂದ್ಲು, ಒಬ್ಬೆ ಏನೇನೋ ಮಾತಾಡಿ ಹೋಗೇ ಬಿಟ್ಲು. ಏನು ತಿಳಿಯಲಾಗ್ಯದವ್ವ. ತಂಗಿ ನನ್ನ ಕಡೆಗಿನೂ ಬಂದಿಳಪ್ಪ, ನಿನ್ ಕಡೆಗಿನೂ ಬಂದು ಏನಂದಳೇನು? ನನ್ನ ಕಡೆಗೆ ಬಂದು ಏನೇನ ಮಾತಾಡಿ ಹೋದ್ಲಕ್ಕಿ. ತಂಗಿನೂ ಬಂದು ವಿಚಿತ್ರ ವಿಚಿತ್ರ ಹಂಗೆ ಮಾತಾಡಿ ಹೋಗ್ಯಾಳ. ತಂಗಿಗಲ್ಲಿ ಏನ್ ಕಿರಿಕಿರಿ ಆಗೈತೆ ಏನೋ. ಮಾಮ ಏನಾರ ಅಂದಿರ್ಬೇಕವ್ವ. ಅಣ್ಣ ಅಂತೂ ತಂಗಿ ಕಡೆ ಯಾವತ್ತು ಹೋಗಲ್ಲ ಬರಲ್ಲ. ನೀ ಅಂತೂ ಇಲ್ಲಿದ್ದಾಗ ಇಲ್ಲೇ ಇರ್ತಿ. ಹೋಗಿರಿ ಬರೋ ನಡಿಯವ್ವ, ಹೋಗಿರಿ ಬರೋ ನಡಿ. ಯಪ್ಪ, ನಿಮ್ ತಂಗಿಗೆ ಏನಾಗ್ಯದ ನೋಡ್ ನಡಿ, ನಾನ್ ನಿಮ್ಮ ಅಣ್ಣ ಕರ್ಕೊಂಡ್ ಬರ್ತೀನಿ. ಆಯ್ತವ್ವ. ಯಪ್ಪ ತ್ರಿಮೂರ್ತಿ, ಏಪ್ಪ ತ್ರಿಮೂರ್ತಿ, ಯಾಕೆವ್ವ ಯಾವತ್ತು ನನ್ನ ಮನೆ ಕಡೆ ಬರಲ್ಲ ತಂದಾಕಿ ಇವತ್ತ್ಯಾಕೆ ಬಂದೆವ್ವ? ಮತ್ತೇನಾರ ಹರ್ಕತ್ ಬಿದ್ದಿತ್ತೇನು? ಇಲ್ಲ ಮತ್ತೇನಾರ ಹರ್ಕತ್ ಕೊಡ್ಬೇಕಂತೇಳಿ ವಿಚಾರ ಮಾಡ್ಕೊಂಡು ಬಂದಿ? ಯಪ್ಪ, ನಾ ಏನು ಹರ್ಕತ್ ಕುಡ್ಲಕ್ಕೂ ಬಂದಿಲ್ಲ, ನನಗೇನು ಹರ್ಕತ್ನು ಬೇಕಾಗಿಲ್ಲ. ಏನು ಹರ್ಕತ್ನೂ ಇಲ್ಲ, ಏನು ಹರ್ಕತ್ ಕೊಡೋದೂ ಇಲ್ಲ. ಮತ್ತೆ ಅದಕ್ಕೆ ಬಂದೆವ್ವ, ಮತ್ತೆ ಅದಕ್ಕೆ ಬಂದಿ? ನಿಮ್ ತಮ್ಮನ ಬಲಿ ನನ್ನ ಬಲಿ ಕೂಡಿ ನಿಮ್ ತಂಗಿ ಬಂದಿಳು ತಮ್ಮ. ಏನಾಯ್ತೋ ಹೆಂಗಾಯ್ತೋ ಹೆಂಗ್ ಹೋದ್ಲೋ ಗೊತ್ತೇ ಆಗ್ಲಿಲ್ಲೋ. ಏನು ತಂಗಿ ಪಾರ್ವತಿ ಬಂದಿದ್ಲು ನಿನ್ನ ಬಲ್ಲಿ, ತಮ್ಮನ ಬಲ್ಲಿ, ನನ್ನ ಬಲ್ಲೂ ಬಂದಿಳೆವ. ನಾನ ಬೈದ್ ಕಳಿಸ್ಬಿಟ್ನಿ. ಬೈದ್ ಕಳ್ಸಿರಿ ತಂಗಿಗೆ, ಕಳಿಸ್ಬಾರ್ದಾಗಿತ್ತು ಅಪ್ಪ. ತಂಗಿ ತಮ್ಮನ ಬಲ್ಲಿ ನಿನ್ನ ಬಲ್ಲಿ ಬಂದಿಳಂದ್ರ ಅಲ್ಲೇ ಇಟ್ಕೋಬೇಕಿಲ್ಲ.
ಮತ್ತೆದಕ್ಕೆ ಬಂದಿಳೇನೋ ತಂಗಿ? ತಮ್ಮ ಮಟ್ಟ ಮೇನಿ ಆಗ್ಯಾಳು, ನಿಮ್ ತಮ್ಮಗೂ ಹಂಗೆ ಆಗ್ಯಾದಂತ. ಏನು ಯವ್ವ ಏನಾರು ಹೇಳಕತ್ತಿಲ್ಲ? ಮತ್ತೇನು ತಗರಿ ಹೊಸ ಗತ್ತ ಮಟ್ಟ ಮಾಯ ಆದ್ಲು, ಹಂಗಾಯ್ತು ಹಿಂಗಾಯ್ತು. ಮತ್ತ ಆಸ್ತಿ ಅಲ್ಲ ನಿನ್ನ ಮಗಳಿಗೆ ಏನಾರ ಕೊಡ್ಬೇಕಂತೇಳಿ ಏನಾರ ಹೊಸ ಗತ್ತಿಗೆ ತೆಗ್ದಿ ಏನು? ಹಂಗ ಏನಾರ ನಿನ್ನ ತಲೆ ಆಗಿತ್ತಂದ್ರೆ ತೆಗೆದು ಬಿಡು ಯಾವ. ನನಗೆ ಕೊಡೋದು ನೀ ಕೊಟ್ಬಿಟ್ಟಿ, ನಾ ಇಟ್ಕೋಬೇಕು ಇಟ್ಕೊಂಡಿನಿ. ಅವ ಹೋಗ್ತಾಮ ದಾನ ಧರ್ಮ ಮಾಡಿ ಕಳ್ಕೊಂಡು ಬಿಕ್ಕಾರಿಯಾಗಿ ತಿರುಗಲಕತ್ತನ. ಅದಕ್ಕೆ ನನಗೇನು ಮಾಡತ್ತಿ? ಇನ್ನು ನಿನ್ನ ಮಗಳಿಗೆ ಸಂಬಂಧ ಏನಾರ ನೀ ಆಸ್ತಿ ವಿಚಾರಕ್ಕೆ ತಲೆಗಿಲಿ ಹಾಕಿದ್ದೆ ಅಂದ್ರೆ ಅವು ಅನ್ನೋದು ನಾನು ಮರಿಬೇಕಾಕೈತ್ಯವ. ಅದೇನು ನಡೆಯಂಗಿಲ್ಲ ತಗೋ. ಏಪ ನಾ ಅಂತದೇನು ವಿಚಾರ ಇಟ್ಕೊಂಡ್ ಬಂದಿಲ್ಲ. ನಡಿ ತಂಗಿಗೆ ಏನಾಗ ನೋಡಿ ಬರಾನು. ಹೇ ಯವ್ವ, ನನಗ ಯಾ ಸಂಬಂಧನೂ ಲೆಕ್ಕಕ್ಕಿಲ್ಲೀಗ. ನಂದು ಅಟ್ಟ ನಾ ನೋಡ್ಕೊಳವ. ಯಾರಿದ್ರಿ ಎಟ್ಟು ಸತ್ರಿ ಎಟ್ಟು. ಏಪ ಹಂಗೇನು ಇಲ್ಲೋ, ಬಾ ಹೋಗಾನಿ, ಬಾ ಹೋಗಾನಿ. ಯಾರಿಗ್ಯಾರೂ ಇಲ್ಲ. ಯಾರ್ಯಾರಿಗೆ ಏನೇನು ಇರಬೇಕು ಅದೆಲ್ಲ ಇದ್ದಾಗ ಯಾರ ಕಣ್ಣಿಗೆ ಯಾರು ಕಾಣುವುದೂ ಇಲ್ಲ. ಏವ್ವ ಏನಾಯ್ತು ಯಾರಿಗೆ ಗೊತ್ತು? ನನ್ನ ಮಗಳಿಗೆ ನೋಡಿ ಬರ್ಬೇಕಾಗ ಸರಿ. ಮಳೆ ಒಂದು ಬರೋದಿಲ್ಲ, ಹೋಗೋದಿಲ್ಲ, ನೋಡೋದಿಲ್ಲ, ಮಾಡೋದಿಲ್ಲ. ಹಂಗದು ಹ್ಯಾಂಗಿಲ್ಲೋ ನೋಡ್ಬೇಕಾಗ್ಯದವ್ವ. ತಂಗಿ ಪಾರ್ವತಿ ಏನಾಯ್ತು ನಿಮ್ಗ? ತಂಗಿ ಹಳೆ ಎಲ್ಲ ನಾವ ಪಾರ್ವತಿ. ತಂಗಿ ಹಳೆ ಎಲ್ಲ ನಾವ ತಂಗಿ ಪಾರ್ವತಿ. ಪಾರು ನನ್ನ ಮಗಳಿಗೆ ಹುಟ್ಟ ಮಾತಿಲ್ಲ. ಈಸ್ ದಿನ ಮನಿಗೆ ಬಂದು ಮಾತಾಡ್ದವ್ರು ಯಾರು? ಪಾರ್ವತಿ ಹಿಂಗಾಗಿ ಎಷ್ಟ್ ದಿನ ಆಯ್ತವ? ಪಾರ್ವತಿ ಹುಟ್ಲತ್ತೇಳಿ ಆ ತಾಯಿ ವಾಗುಬಾಯಿಗೆ ಬೇಡ್ಕೊಂಡಿದ್ದವ. ಬಂಗಾರ ನತ್ ಮಾಡಿ ಸಾಕ್ತೀನಿ ಅಂತೇಳಿ ಬೇಡ್ಕೊಂಡಿದ್ದವ. ಅದನ್ನ ಮರ್ತು ಕೂತಿನವ. ಅದಕ್ಕೆ ನಿನಗಿಂತ ಪರಿಸ್ಥಿತಿ ಬಂದದೇನವ. ಸಾಕ್ಷಾತ್ ತಾಯಿನೇ ಬಂದು ನಮಗ ಮನಿಗ್ ಬಂದ್ ಹೇಳೋಗಳವ. ನಮಗ ಅರಿವೇ ಇಲ್ಲವ. ಈಗೇನು ಆ ಕಾಲ್ ಮಿಂಚಿಲ್ಲ. ನಡಿ ಆ ತಾಯಿ ಗುಡಿಗೆ ಹೋಗಾನು. La 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 la. ತಂಗಿಗೆ ಆರಾಮಿಲ್ಲ ತಂಗಿ, ಎಲ್ಲಿ ತಗೊಂಡು ಹೊಂಟಿದೇವ? ಏನಾರ ಆಗೈತಿ ಅವ ತಂಗಿಗೆ? ಏನಾಗೈತಿ ಪಾರ್ವತಿ? ಏಪ ಅಲ್ಲಿ ತಾಯಿ ಗುಡಿ ತಗೊಂಡ್ ಹೋಗ ನಡಿಯಪ್ಪ. ಇಟ್ಟು ಮಿಕ್ಕಿದ್ಮ್ಯಾಗ ದವಾಖಾನಿ ತಗೊಂಡ್ ಹೋಗೋದ್ ಬಿಟ್ಟು ಗುಡಿ ತಗೊಂಡ್ ಹೋಗ್ತೀನಿ ತನ್ನಕತಿಯಲ್ಲ, ಯಾಕೆವ?
ಯಾಕ ಏನು ಅನ್ನೋದು ಆ ತಾಯಿ ಗುಡಿಯಾಗ ಗೊತ್ತಾಗ್ತದೋ ತಮ್ಮ, ನಡಿ ಹೋಗ ನೀವು. ತಾಯಿ ಕುಡಿಯಾಕ ಏನು ಹೇಳಕತ್ತೇವ ನೀ? ನನಗೇನು ತಿಳಿವಲ್ಲಾಗೈತೇವ. ತಂಗಿಗೆ ಏನು ಆಗೈತಿ? La 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 la. La 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 la. ನಡಿಯಪ್ಪ ನಡಿ, ಗುಡಿಗೆ ಹೋಗ ನಡಿ. ಆಯ್ತವ ನಡಿ. ಪಾರ್ವತಿ ತಾಯಿ, ನಿನ್ನ ಬಂಡಾರ ಬಗ್ಗೆ ನನ್ನ ಗಂಡ ಬಾಳ ಹೇಳಿದವ. ಆದ್ರ ನಾ ಅಸಹ್ಯ ಪಟ್ಟು ಬಂದಿನ ತಂದ್ ನನಗೆ ಶಿಕ್ಷೆ ಕೊಟ್ಟೆ ಹರ್ದವ. ತಾಯಿ, ಎಲ್ಲ ಕರ್ಮಕ್ ಮುಕ್ತಿ ಅದತ್ತ, ನನಗ್ ಮುಕ್ತಿನೇ ಇಲ್ಲೇನ ಹರ್ದವ. ಆದ್ರ ನಿನ್ನ ಕೈಲಿ ಮಾಡೋದ ತಗೋ ತಾಯಿ, ಈ ಜೀವ ಮುಕ್ತಿ ಕೊಡವ್ವ. ತಾಯಿ, ನಾನು ಕರುಣೆ ಬಸ್ತು ತಾಯಿ. ಹರ್ದವ್ವ, ನನ್ನ ತಪ್ಪು ನೀ ಕ್ಷಮಿಸ್ತಿ ಹರ್ದವ್ವ. ನನ್ನ ಹೊಟ್ಟೆಗ ಒಂದು ಕೂಸು ಇಲ್ಲ, ಒಂದು ಹೆಣ್ಣು ಕೂಸು ಕೊಡೋವ ತಾಯಿ. ತಾಯಿ, ಆ ಕೂಸಿಗೆ ನಿಂದೆ ಹೆಸರು ಇಡ್ತೀನವ್ವ. ಭಂಡಾರ, ನಾ ಭಂಡಾರ ಹಚ್ಕೋಬೇಕು. ಈ ಭಂಡಾರಕ್ಕೆ ನನಗೆ ಒಟ್ಟಾಗಿ ಬರಂಗಿಲ್ಲ, ಅಂತದ್ರಾಗ ನೀ ನನಗೆ ಭಂಡಾರ ಹಚ್ಕೋ ಅಂತಿ. ಭಂಡಾರ ನಾ ಹಚ್ಕೋಬೇಕ.
ಮಾತ್ ಬರ್ಲಾಗತ್ತವ ಇವ ಮಾತಾಡತ್ತೀವಿ ಹಂಗ ಇದು ಯವ್ವ ನೆಲ ಹಸಿ ಮಾಡ್ಲತ್ತದ 2 ತಿಂಗಳಾಯ್ತವ ನಾ ಎದ್ದಿಲ್ಲ ಕೂತಿಲ್ಲ ನಿಂತಿಲ್ಲವ. ಆದ್ರೆ ತಾಯಿ ಬಲಿ ಬರೋಣ ನಮ್ಗೆಲ್ಲ ಆರಾಮ ಆಯ್ತವ. ತಾಯಿ ಸತ್ತುಳಕ್ಯವ. ತಾಯಿ ಸಂಗೀತನ ಇದ್ದಕ್ಕಾರ ಒಂದಲ್ಲಾರ್ದೆ 2 ಗಂಡಸ ಮಕ್ಳು ಕೊಟ್ಟಿದ್ದೀವ. ನನ್ನ ಮನೆಗೆ ಭಾಗ್ಯದಂತದ ಒಂದು ಮಗು ಹುಟ್ಲತ್ ಹೇಳಿ ಹರಕೆ ಬೇಡಿದ್ದವ. ನಿನಗ ಬಂಗಾರ ನತ್ ಮಾಡಿಸ್ತೀನಿ ಅಂತ ಹೇಳಿ ಬೇಡ್ಕೊಂಡಿದ್ದವ ತಾಯಿ. ಆ ಮಾತು ಮರ್ತೆ ಕೂತಿನವ. ಅದಕ್ಕಲ್ಲೇ ನನ್ನ ಮಗಳು ಹುಟ್ಟ ಮೂಕಾಗಿ ಹುಟ್ಟಾಳೇನು ತಂದಿನವ ತಾಯಿ ಬಂಗಾರ ನತ್ತ. ಈ ನನ್ನ ಮಗಳಿಗೆ ಮಾತು ಕೊಟ್ಟಲ್ಲವ ತಾಯಿ. ಹೊಯ್ದೆವ್ವ, ಆ ತಾಯಿ ಹರಕೆ ಇವತ್ತು ನೀ ತೀರಿಸಿ ಆ ತಾಯಿ ನಮ್ಮೆಲ್ಲರ ಆಸೆ ಇವತ್ತು ನೆರವೇರಿಸ್ಯಾಳ. ಆ ತಾಯಿ ಸತ್ತುಳಕ್ಯಾಳವ್ವ, ಸತ್ತುಳಕ್ಯಾಳ. ಈ ಬ್ಯಾಬೇರಿ ಗ್ರಾಮದಾಗ ವಾಗ್ದೇವಿ ಅಂದ್ರ ಸತ್ತುಳಕ್ಯವ್ವ, ಸತ್ತುಳಕ್. ಅಣ್ಣ ಅಣ್ಣ ತುಂಬ ತಾಯಿ ನನ್ನ ಮನಸ್ಸನ್ನ ಆಸೆ ನೆರವೇರಿಸಿದೆವ. ನನ್ನ ಅಣ್ಣ ತಮ್ಮರಿಬ್ರು ಕೂಡ್ಲೆ ತಂದ್ ನಾನು ಇನ್ನು ಬಂದು ಅಡಿಕೆ ಕಟ್ಟಿ ಹೋಗಿದ್ದ ನಂದು ಆಸೆ ನೆರವೇರಿಸ್ತೇವ ತಾಯಿ. ನನ್ನ ಅಣ್ಣ ತಮ್ಮರು ಹಿಂಗೆ ಇರ್ಲಿ, ಕೂಡ್ ಕುಟುಂಬ ಇರ್ಲಿವ ತಾಯಿ ನಂದು. ಯವ್ವ, ನಾ ಹೆತ್ತ ತಾಯಿಗೂ ಮೋಸ ಮಾಡಿದ್ನಿ, ಒಡ ಹುಟ್ಟಿದ ತಮ್ಮಗೂ ಮೋಸ ಮಾಡಿದ್ನಿ, ತಂಗಿಗೂ ದ್ರೋಹ ಮಾಡಿದ್ನಿ. ನಾ ಮಾಡಿದ ಕರ್ಮ ನಾ ಉಡ್ಬೇಕಾಗ್ ಬಂದ. ಭಂಡಾರದ ಮ್ಯಾಗ ಭಕ್ತಿ ಇಡ್ಲಿಲ್ಲ, ತಪ್ಪು ಮಾಡ್ಬಿಟ್ನಿ. ಆ ತಾಯಿ ಭಂಡಾರ ನನ್ನ ತನಕ ಬಂದಾಗ ತೂರ್ ಬಿಟ್ನಿ. ಇವತ್ ನಾ ಈ ಸ್ಥಿತಿಗೆ ಬಂದ್ಬಿಟ್ನಿ ಅವ್ವ. ನನ್ ತಪ್ಪಾಗೈತೆ ಅವ್ವ, ತಪ್ಪಾಗೈತೆ. ಇದೊಂದು ನನಗೆ ಕ್ಷಮಿಸವ್ವ, ಕ್ಷಮಿಸು. ಅಣ್ಣ ಮಾಡಿದ ಕರ್ಮ ಯಾರಿಗೂ ಬಿಟ್ಟಿಲ್ಲ. ನಿನ್ ತಪ್ಪಿನ ನಿನಗೆ ಅರಿವು ಆಗ್ಯಾದಲ್ಲಣ್ಣ. ಈಗ ನಿನ್ ತಪ್ಪು ಅಪ್ಪಣ್ಣ, ಆ ತಾಯಿ ನಿನ್ ಕ್ಷಮಿಸ್ತಾಳಣ್ಣ. ತಾಯಿ ಉದ್ಧಾರ ಮಾಡವ ನನ್ನ ಮಗನ. ನನ್ನ ಕೈ ಸುಧಾತೇವ, ನನ್ನ ಕೈಯೆಲ್ಲ ಸುಧಾತೇವ. ಯವ್ವ ತಾಯಿ, ಅಹಂಕಾರ ದುರಂಕಾರ ಸ್ವಾರ್ಥ ಇಟ್ಕೊಂಡು ಬರ್ದಾರ ನೀವ. ನನಗೇನು ಸಿಗ್ಲಿಲ್ಲ. ಬಾಬಾ ಭಕ್ತಿ ಇಟ್ಕೊಂಡು ನಡೆದ್ರ ಎಲ್ಲ ನೈತಿನ ತೋರಿಸ್ಕೊತೇವ ತಾಯಿ. ತಪ್ಪಾತೇವ, ಕ್ಷಮಿಸ್ಬಿಡ ಯವ್ವ. ನಮಸ್ಕಾರ ಎಲ್ಲರಿಗೂ. 1ನೇ ಭಾಗದಲ್ಲಿ ಹುಟ್ಕೊಂಡಿರುವ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಈ 2ನೇ ಭಾಗದಲ್ಲಿ ತಕ್ಕ ಮಟ್ಟಿಗೆ ಸಿಕ್ಕಿರ್ಬೋದು ಅಂತ ನನ್ನ ಅನಿಸಿಕೆ. ಧನ್ಯವಾದಗಳು. ಈ ಕತೆ ಇನ್ನೂ ಮುಂದುವರಿಸಬೇಕಾದ್ರೆ ದಯವಿಟ್ಟು ಈ ವಿಡಿಯೋನ 10 ರಿಂದ 20 ಜನಕ್ಕೆ ಶೇರ್ ಮಾಡುವ ಮುಖಾಂತರ, ಈ ವಿಡಿಯೋಗೆ ಲೈಕ್ ಕೊಡುವ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ಒಳ್ಳೆ ಕತೆಗಳನ್ನು ಮಾಡೋದಕ್ಕೆ ನಮ್ಮನ್ನು ಪ್ರೋತ್ಸಾಹಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ದೇವಸ್ಥಾನದ ವಿಡಿಯೋ ಮಾಡಬೇಕು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋಗೆ ನಾವು ಅಪೇಕ್ಷೆ ಪಡುತ್ತಿರುವ ಲೈಕ್ಗಳು 2 ರಿಂದ 3 ಸಾವಿರ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ತಪ್ಪುಗಳಾದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ. 2 ರಿಂದ 3 ಸಾವಿರ ಲೈಕ್ ಕೊಡೋದ್ರಿಂದ ನಮಗೆ ನೀವು ಪ್ರೋತ್ಸಾಹಿಸಿದಂತೆ.